ಜನರ ಸಮಸ್ಯೆಗಳನ್ನು ಹಳ್ಳಿಯಿಂದಲೂ ರಾಜ್ಯದ ಮೂಲೆ ಮೂಲೆಯಿಂದಲೂ ಸರ್ಕಾರಕ್ಕೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಕಾರ್ಯಕ್ರಮ ಮುಖಾಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಹಳ್ಳಿಯಲ್ಲಿರುವಂಥ ಜನರು ಎಲ್ಲರೂ ಕೂಡ ಕೇಳ್ತಾ ಇದ್ದಿದ್ದು ಒಂದೇ ಮಾತು, ತಾಲ್ಲೂಕು ಹಾಗೂ ಜಿಲ್ಲಾ ಪಂಚಾಯತ್ನ ಎಲೆಕ್ಷನ್ ಯಾವಾಗ ಅಂತೇಳಿ. ಯಾಕಂದರೆ ಸ್ಥಳೀಯ ಮಟ್ಟದಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳು ಸ್ಥಳೀಯ ಜನಪ್ರತಿನಿಧಿಗಳಿದ್ರು ಅಂತಂದರೆ ಬೇಗ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನು ಹಳ್ಳಿಯ ಜನ ವ್ಯಕ್ತ ಮಾಡ್ತಿದ್ರು. ಹಾಗಾದರೆ ತಾಲ್ಲೂಕು ಹಾಗೂ ಜಿಲ್ಲಾ ಪಂಚಾಯತ್ನ ಎಲೆಕ್ಷನ್ ಯಾಕೆ ತಡ ಆಗ್ತಿದೆ, ಇದಕ್ಕೆ ಕಾರಣಗಳಾದರೂ ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಚಿತ್ರದುರ್ಗದಲ್ಲಿ ಇಲ್ಲಿನ ಜನರಿದ್ದಾರೆ, 3 ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಕೂಡ ಇದ್ದಾರೆ. ಅವರಿಂದನೇ ನಾನು ತಿಳ್ಕೊಳ್ತೀನಿ ಏನಕ್ಕೆ ತಾಲ್ಲೂಕು ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅನ್ನುವಂಥದ್ದು ಡಿಲೇ ಆಗ್ತಿದೆ ಅನ್ನೋಂಥದ್ರ ಬಗ್ಗೆ ಖುದ್ದು ಅವ್ರನ್ನೇ ನಾನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ 2021ರಿಂದ ಇಲ್ಲಿವರೆಗೂ ತಾಲ್ಲೂಕು ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿಲ್ಲ, ಯಾಕೆ ತಡ ಆಗ್ತಿದೆ ಅಂತ? ಇದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಈ ಪಕ್ಷದ ಆಂತರಿಕ ಒಂದು ಭಿನ್ನಮತಗಳಾಗಿರ್ಬೋದು, ಆದ ಕಾರಣ ಇದು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮುಂದೆ ಆಗ್ತಲೇ ಬರ್ತಿದ್ದಾರೆ. ಇದರಿಂದ ಸರ್ವೇಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಗ್ತದೆ. ಯಾಕೆ ಅಂತಂದರೆ ಸದಾಕಾಲ ಪಂಚಾಯತಿಯಲ್ಲಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಅವರು ಸ್ಪಂದಿಸ್ತಾರೆ ವಿನಃ ಜನಗಳಿಗೆ MLAಗಳು ಸ್ಪಂದಿಸೋದು ಕ್ರಮೇಣ ಕಡಿಮೆ. ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳು ಆಗಬೇಕಂತಂದರೆ ತಾಲೂಕ್ ಪಂಚಾಯತಿ ಮೆಂಬರು ಬೇಕಾಗ್ತದೆ, ಜಿಲ್ಲಾ ಪಂಚಾಯತಿ ಮೆಂಬರು ಬೇಕಾಗ್ತದೆ. ಹಂಗಾಗಿ ಅತಿ ಶೀಘ್ರದಲ್ಲೇ ಈ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಜೊತೆಗೆ ನಗರಸಭೆ ಪುರಸಭೆ ಚುನಾವಣೆಗಳು ಸಹ ಹತ್ತಿರ ಇರೋದರಿಂದ ಇವೆಲ್ಲವೂ ಚುನಾವಣೆ ನಡೆಸಿದರೆ ಸಾರ್ವಜನಿಕರ ಕೆಲಸಕ್ಕೆ ಅನುಕೂಲ ಆಗ್ತದೆ ಅಂತಂದೇಳಿ ಸಂದರ್ಭ. ಈಗ ಇವ್ರು ಹೇಳ್ತಿರ್ಬೇಕಾದಾಗ ಸ್ಥಳೀಯ ಮಟ್ಟದಲ್ಲಿರುವಂಥ ಸಮಸ್ಯೆಗಳನ್ನು ಪ್ರತಿಯೊಂದನ್ನು ಕೂಡ ಅಷ್ಟೇ ಶಾಸಕರ ಗಮನಕ್ಕೂ ಅಥವಾ ಸಚಿವರ ಗಮನಕ್ಕೂ ತರೋದಕ್ಕಾಗೋದಿಲ್ಲ. ಯಾಕಂದರೆ ಹಳ್ಳಿ ಜನಕ್ಕೆ MLA ವೋಟ್ ಕೇಳಕ್ಕೆ ಬಂದಂಥವ್ರು ಮತ್ತೆ ನೆಕ್ಸ್ಟ್ ಬರೋದೇ ಎಲೆಕ್ಷನ್ ಟೈಮ್ಗೆ ಅಂತ ಹೇಳ್ತಾರೆ. ಸೊ ಇದು ಯಾವ ಮಟ್ಟಿಗಿನ ಸಮಸ್ಯೆ ಆಗ್ತಿದೆ ಇದು? ಸರ್, ಇವತ್ತು ನ್ಯೂಸ್ 8ಗೆ ಪ್ರಪ್ರಥಮ ನಾನು ನಿಮ್ಗೆ ಅಭಿನಂದನೆ ಹೇಳ್ತಿದ್ದೀನಿ. ಯಾಕಂತಂದರೆ ಇಂಥ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಯಾಕಂದರೆ ಯಾಕೆ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸಮಸ್ಯೆಗಳು ಭಾಳಷ್ಟಿದ್ದಾವೆ. ಯಾಕೆ ಸಮಸ್ಯೆ ಇದೆ ಅಂತಂದರೆ ಮುಖ್ಯವಾಗಿ ಮೀಸಲಾತಿ ಗೊಂದಲ. ಈ ಮೀಸಲಾತಿ ಏನಾಗಿದೆ, ಈ ಮೀಸಲಾತಿ ಅವ್ರು ಮಾಡಿದೇಟಿಗೆ ಸರ್ಕಾರದವರು ಯಾರಾದರೂ ಕೋರ್ಟ್ಗೆ ಹೋಗ್ಬಿಟ್ಟು ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಅದನ್ನು ತಡೆಯಾಜ್ಞೆ ತರ್ತಾ ಇದ್ದಾರೆ. ಈ ತಡೆಯಾಜ್ಞೆ ತರೋದ್ರಿಂದ ಈ ಒಂದು ಗೊಂದಲ ಆಗಿದೆ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಮತ್ತಿದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನೆ. ಸಂವಿಧಾನ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನ ತಿದ್ದುಪಡಿ ಮಾಡಿ 73, 74th ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡೋ ಮೂಲಕ ಅಧಿಕಾರ ವಿಕೇಂದ್ರ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಿಜವಾಗ್ಲೂ ಮಾಡಬೇಕಾಯಿತು. ಹಿಂದೆ BJP 2.5 ವರ್ಷ ಸರ್ಕಾರ ಇತ್ತು, ಅವರು ಕೂಡ ಮಾಡಲಿಲ್ಲ. ನಮ್ಮದು ಮಾಡೋದಕ್ಕೆ ಹೋದೇಟಿಗೆ ಈ ಒಂದು ಏನು ಈ ಮೀಸಲಾತಿ ಗೊಂದಲ. ಈಗ ಕ್ಷೇತ್ರಗಳ ವಿಂಗಡಣೆ ಮತ್ತು ಮೀಸಲಾತಿ ಅನ್ನೋಂಥ ವಿಚಾರವಾಗಿ ಒಂದಷ್ಟು ಕೋರ್ಟ್ಗೆ ಹೋಗಿದ್ರು, ಸ್ಟೇನು ಕೊಡ್ತು. ಹೈಕೋರ್ಟ್ ಕೂಡ ಅಷ್ಟೇ ಸರ್ಕಾರಕ್ಕೆ ಚೀಮಾರಿ ಹಾಕುತ್ತೆ. ಯಾಕೆ ನೀವು ಇಷ್ಟೊಂದು ಡಿಲೇ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ, ಇಮಿಡಿಯೇಟಾಗಿ ನೀವು ಎಲೆಕ್ಷನ್ ಮಾಡಿ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಕಡೆ ನಿಮ್ಮ ಪಕ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಆ ದುಡ್ಡೆಲ್ಲ ತೊಗೊಂಡೋಗಿ ಅಲ್ಲಿಗೆ ಹಾಕಿರೋದ್ರಿಂದ ಎಲೆಕ್ಷನ್ ಮಾಡಿ ದುಡ್ಡಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿಬರ್ತಿದೆ. ಸರ್ಕಾರದಲ್ಲಿ ಚುನಾವಣೆ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಎಂದೂ ಹೇಳಿಲ್ಲ. ಹಿಂದೆ ಮೀಸಲಾತಿ ನಿಗದೀಕರಣ ಮಾಡುವುದರಲ್ಲಿ ಹಿಂದಿನ ಸರ್ಕಾರದಲ್ಲಿ ತಪ್ಪಾಗಿ ಕೋರ್ಟಿಗೆ 5 ಲಕ್ಷ ರೂಪಾಯಿ ಪೆನಾಲ್ಟಿಯನ್ನು ಕಟ್ಟಿ ಮುಂದಕ್ಕೆ ಹಾಕಂತ ಬಂದಿದ್ದರು ಈ ಹಿಂದಿನ ಸರ್ಕಾರ. ನಮ್ಮ ಸರ್ಕಾರ ಬಂದ ತಕ್ಷಣವೇ ಚುನಾವಣಾ ಉತ್ಸುಕತೆಯಲ್ಲಿ ಮೀಸಲಾತಿಯನ್ನು ಹೊಸದಾಗಿ ಕೊಟ್ಟು ಎಲ್ಲ ಜನಕ್ಕೂ ನ್ಯಾಯ ಕೊಡಬೇಕು, ಹಿಂದುಳಿದ ವರ್ಗ, SC ST ಮತ್ತು ಎಲ್ಲ ಜಾತಿಗಳಿಗೆ ನ್ಯಾಯ ಕೊಟ್ಟು ಮೀಸಲಾತಿಯನ್ನು ಮಾಡಿ ಚುನಾವಣೆ ಮಾಡಬೇಕು ಅಂತ ಉತ್ಸುಕತೆಯಲ್ಲಿ ನಮ್ಮ ಸರ್ಕಾರ ಇದೆ. ಜೂನ್ ಜುಲೈ ಮಾಡ್ತೀವಿ ಅಂತೇಳಿ ನಮ್ಮ ಸರ್ಕಾರ ಕೋರ್ಟಿಗೆ ಒಂದು ಅಫಿಡವಿಟ್ ಕೊಟ್ಟು ಒಂದು ಸಾರಿ ಒಪ್ಪಿಗೆ ಕೊಟ್ಟಿದೆ. ಅದನ್ನು ಕೋರ್ಟ್ನವ್ರು ಏನು ಹೇಳಿದರೆ ಡಿಸೆಂಬರ್ ಜನವರಿ ಒಳಗೆ ಚುನಾವಣೆ ಮಾಡಿ ಅದು ಪೂರ್ವ ಸಿದ್ಧತೆ ಮಾಡ್ಕೊಂಡು ನಾವು ಚುನಾವಣಾ ಆಯೋಗದವರು ನಿಮಗೆ ಸಹಕಾರ ಮಾಡ್ತೀವಿ ಅಂತಕ್ಕಂಥ ವಿಚಾರನೆ ಹೇಳಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಮಾಡಲಿಕ್ಕೆ ಬದ್ಧ ಇದೆ. ಈಗ ಇವ್ರು ಹೇಳ್ತಾ ಇದ್ರು ಒಂದಷ್ಟು ಗೊಂದಲಗಳಿತ್ತು ಮೀಸಲಾತಿ ವಿಚಾರ, ಕ್ಷೇತ್ರಗಳ ವಿಂಗಡಣೆ ವಿಚಾರವಾಗಿ ಅಂತ ಹೇಳ್ಬಿಟ್ಟು. ಈಗ ಎಲ್ಲವೂ ಕೂಡ ಅಷ್ಟೇ ಕ್ಲಿಯರ್ ಆಗಿದೆ. ಈಗ ಎಲೆಕ್ಷನ್ ಮಾಡಬಹುದು, ಆದರೂ ಕೂಡ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಯಾಕೆ ಮುಂದಾಗ್ತಿಲ್ಲ ಅಂತ ಮಾಡೋಕ್ಕೆ ರೆಡಿ ಇದ್ದಾರೆ. ಯಾಕಂದರೆ ಮೀಸಲಾತಿ ಇವಾಗ ಮುಗಿದ ತಕ್ಷಣವೇ ನಮ್ಮ ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ಭಾಳಷ್ಟು ಯೋಜನೆಗಳು ಮಾಡಿರೋದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ತೊಂದರೆಗಳಿಲ್ಲ. ಶಾಸಕರಾಗಲಿ ಬೇರೆ ನಮ್ಮ ಸಚಿವರಾಗಲಿ ಎಲ್ಲ ಓಡಾಡ್ಕೊಂಡು ಎಲ್ಲ ಕ್ಷೇತ್ರಗಳು ಭಾಳ ಚೆನ್ನಾಗಿ ನೋಡ್ಕೊತಿದ್ದಾರೆ. ಹಾಗಾಗಿ ಸ್ವಲ್ಪ ಡಿಲೇ ಆಗಿರ್ಬೋದು. ಇವಾಗ ಮುಂದಿನ ಇಲ್ಲ ಡಿಸೆಂಬರ್ ಇಲ್ಲ ಮೇ ಜೂನ್ ಒಳಗೆ ಇದು ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಸರ್ 2021ರಲ್ಲಿ ಮುಗಿದೋಗುತ್ತೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್. ಅವತ್ತು ನಿಮ್ಮ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಕೂಡ ಇರುತ್ತೆ. ಇವರು ಕಾಂಗ್ರೆಸ್ನವ್ರು ಹೇಳ್ತಿರುವಂಥದ್ದು ಅವತ್ತು ಮನಸ್ಸು ಮಾಡಿದರೆ BJP ಅವರೇ ಮಾಡಬೇಕಾಗಿತ್ತು, ಅವ್ರು ಯಾಕೆ ಡಿಲೇ ಮಾಡಿದ್ರು ಅನ್ನೋಂಥ ಒಂದು ಪ್ರಶ್ನೆ ಕೇಳ್ತಿದ್ದಾರೆ.
ನಮ್ಮ ಕಾಂಗ್ರೆಸ್ನ ಮಿತ್ರರು ಹೇಳ್ತಾ ಇರೋದು ಶುದ್ಧ ಸುಳ್ಳು. ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವತ್ತಿನ ಕೋರ್ಟು ನೀವು ಮೀಸಲಾತಿ ವಿಷಯದಲ್ಲಿ ಯಾವ ರೀತಿ ನೀವು SC ST OBCಗಳಿಗೆ ಯಾವ ರೀತಿ ನೀವು ಮೀಸಲಾತಿಯನ್ನು ಕೊಡ್ತಾ ಇದ್ದೀರಿ ಅಂತ ಕೇಳ್ತು. ಕೇಳಿದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನ್ಯಾಯಮೂರ್ತಿಗಳಾದಂಥ ಭಕ್ತವತ್ಸಲಂ ಕಮಿಟಿಯನ್ನು ರಚನೆ ಮಾಡ್ತು. ರಚನೆ ಮಾಡಿ ಇನ್ನೇನು ಬಸವರಾಜ ಬೊಮ್ಮಾಯಿಯವರು ಇನ್ನೊಂದು ತಿಂಗಳಲ್ಲಿ ಅವರ ಅವಧಿ ಮುಗಿತತೆ ಅನ್ನೋ ಸಂದರ್ಭದಲ್ಲಿ ಭಕ್ತವತ್ಸಲಂ ಕಮಿಟಿ ಅವರ ವರದಿಯನ್ನು ಕೊಡ್ತು. ಕೊಟ್ಟಂಥ ಸಂದರ್ಭದಲ್ಲಿ ಚುನಾವಣೆ ಬಂತು. ಚುನಾವಣೆ ಬಂದ ಸಂದರ್ಭ ಅಂಗೀಕಾರ ಮಾಡಲಿಕ್ಕಾಗಲಿಲ್ಲ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದರು, ಇಳಿದೋದ್ರು. ತದನಂತರ ಸಿದ್ದರಾಮಣ್ಣವ್ರ ಸರ್ಕಾರ ಬಂತು, ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಬಂದಂಥ ಸಂದರ್ಭದಲ್ಲಿ ಭಕ್ತವತ್ಸಲಂ ಕಮಿಟಿಯವರು 4 ಶಿಫಾರಸುಗಳನ್ನು ಮಾಡಿತ್ತು. ಆ 4 ಶಿಫಾರಸು ಎಷ್ಟು ಸ್ವಚ್ಛವಾಗಿ ಮೀಸಲಾತಿಗೆ ಅನುಕೂಲವಾಗಿ ಇತ್ತು ಅಂದರೆ ಅಷ್ಟು ನೀಟಾಗಿತ್ತು. ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಇಚ್ಛಾಶಕ್ತಿ ಕೊರತೆ ಇಟ್ಕೊಂಡು ಇವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೀನಾಮೇಷವನ್ನು ಹೇಳೋದು ಅವರು ಅನುಷ್ಠಾನ ಮಾಡಲಿಲ್ಲ. ಈಗ ಇವ್ರು ಹೇಳ್ತಾ ಇದ್ರು ಸರ್, ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನುವಂಥದ್ದು, ಮತ್ತು ಸರ್ಕಾರಕ್ಕೂ ಕೂಡ ಅಷ್ಟೇ ಎಲೆಕ್ಷನ್ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ನಿಮ್ಮ ಸ್ನೇಹಿತರು ಹೇಳ್ತಿದ್ರು. ಯಾಕೆ ಸರ್ಕಾರಕ್ಕೆ ಅಂದರೆ ಎಲೆಕ್ಷನ್ಗೆ ಹೋದರೆ ನಾವು ಸೋಲ್ತೀವಿ ಅನ್ನೋಂಥದ್ದು ಭಯನ ಅಥವಾ ಏನು ಅಂತ? ಸರ್, ಮತ್ತು ಇದು ಭಾಗ್ಯಗಳಿಗೆಲ್ಲ ಇವರೆಲ್ಲ ಕೊಟ್ಟು ಇವ್ರ ಹತ್ರ ಅಮೌಂಟಿಂದು ಕೊರತೆ ಸರ್. ಮತ್ತು ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ನೆಕ್ಸ್ಟ್ ಏನಾದರೂ ಇವ್ರ ಹಂಚಿಕೆ ಆಗಿದೆಯಲ್ಲ, ಮತ್ತೆ ಇನ್ನೊಬ್ಬ CM ಬಂದೇನಾದರೂ ಮಾಡ್ಬೋದು. ಎಲ್ಲೋ ಒಂದು ಕಡೆ ಈ ಸ್ಥಳೀಯ ಮಟ್ಟದ ರಾಜಕಾರಣಿಗಳು ಅಂದರೆ ಜನಪ್ರತಿನಿಧಿ ತುಳಿಯುವಂಥ ಒಂದು ಹುನ್ನಾರ ಇದು ಅನಿಸುತ್ತೆ. ಯಾಕಂದರೆ ಜಿಲ್ಲಾ ಮತ್ತು TP ಮೆಂಬರ್ ಇತ್ತು ಅಂತಂದರೆ ಶಾಸಕರದ್ದು ಒಂದಷ್ಟು ಅನುದಾನಗಳು ಬರೋದಿಲ್ಲ, ಅವ್ರಿಗೆ ಒಂದು ಹಂಚಿಕೆ ಮಾಡಬೇಕಾಗುತ್ತೆ ಅನ್ನೋಂಥ ಒಂದು ಹುನ್ನಾರ ಅಂತ ಅನಿಸುತ್ತೆ. ಇದು ಹೇಗೆ ಅಂತ ಹೇಳ್ಬೇಕಂತಂದರೆ ಆ ಸರ್ಕಾರ ಮಾಡ್ತು, ಈ ಸರ್ಕಾರ ಮಾಡ್ತು, ಅದೆಲ್ಲ ಬಿಡಬೇಕು. ಹಾಲಿ ಇರ್ತಕ್ಕಂಥ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣ. ನಾವು ಸಂವಿಧಾನಕ್ಕೆ ತಿದ್ದುಪಡಿ ತಂದು ರಾಜೀವ್ ಗಾಂಧಿ ಕಾಲದಲ್ಲಿ, ಆದರೆ ಸಂವಿಧಾನ ನಾವು ಪಾಲಿಸ್ತೀವಿ ಅಂತ ಜನವರಿ 26ನೇ ತಾರೀಕು ಪೀಠಿಕೆ ಇಟ್ಕೊಂಡು ಓದಿದರೆ ಸಾಲದು. ಅಧಿಕಾರ ವಿಕೇಂದ್ರೀಕರಣ, ಸ್ಥಳೀಯ ನಾಯಕತ್ವ ಯಾಕೆ ಬೇಕು ಅಂತಂದರೆ MLA ನಾವು ಹಗಲೆಲ್ಲ ಮೀಟ್ ಮಾಡೋಕ್ಕಲ್ಲ. ಸೆಷನ್ಗೆ ಹೋದಾಗ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಂತು, ಅಲ್ಲಿ ಯಾವುದೋ ಶೌಚಾಲಯ ಸಮಸ್ಯೆ ಬಂತು, ಶಾಲೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ. ನೀವು ನೋಡ್ತಿರ್ಬೋದು, ಶಾಲೆಗಳು ಅಲ್ಲಿ ಕುಸಿತಾ ಇದ್ದಾವೆ, ಮುಚ್ಚುತ್ತಾ ಇದ್ದಾವೆ ಅಂತೇಳಿ. ಇದೆಲ್ಲದನ್ನು ನೋಡೋರು ಯಾರು ಗಮನಿಸ್ತಾರೋ ಎಲ್ಲದನ್ನು ಶಾಸಕರು ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು. ಇವ್ರು ಯಾವುದೋ ಮೀಸಲಾತಿ ಹೇಳ್ತಾರೆ, ಮತ್ತೆ ಯಾವುದೋ ದುಡ್ಡು ಹಾಕ್ಕೊಳ್ತಾರೆ. ಇವ್ರಿಗೆ ಯಾಕೆ ಅಧಿಕಾರವನ್ನು ವಿಕೇಂದ್ರೀಕರಣ ಅಂದರೆ ಇನ್ನೊಬ್ರಿಗೆ ನಾಯಕತ್ವ ಕೊಟ್ಟರೆ ಮತ್ತು ನನ್ನ ನಾಳೆ MLA ಸ್ಥಾನ ಹೋಗುತ್ತೇನೋ, ಮಿನಿಸ್ಟರ್ ಸ್ಥಾನ ಹೋಗುತ್ತೆ. ಯಾಕಂದರೆ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ 20,000 30,000 ಓಟು, ನಾಳೆ ನಮಗೆ ಜಿಲ್ಲಾ ಪಂಚಾಯತಿ ಮೆಂಬರಿಗೆ ಶಾಸಕರು ಸಪೋರ್ಟ್ ಮಾಡಲಿಲ್ಲ ಅಂದರೆ MLA ಆಟೋಮೆಟಿಕ್ ಸೋಲ್ತಾರೆ. ಈಗ ಅವ್ರು ಹೇಳ್ತಾ ಇದ್ರು ಸರ್, ಒಂದು ಕಡೆ ಇಚ್ಛಾಶಕ್ತಿ ಇಲ್ಲ ಅಂತೇಳಿ BJP ಅವ್ರು ಹೇಳ್ತಾರೆ, ಕಾಂಗ್ರೆಸ್ನವ್ರು ಹೇಳ್ತಾರೆ ಇಲ್ಲ ಎಲ್ಲವೂ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ, ಆಲ್ಮೋಸ್ಟ್ ಕೋರ್ಟ್ ಕೂಡ ಹೇಳಿದ್ದೀವಿ, ಈ ತಿಂಗಳು ಇಲ್ಲ ನೆಕ್ಸ್ಟ್ ತಿಂಗಳು ಮಾಡ್ತೀವಿ ಅಂತ ಹೇಳಿದ್ದೀವಿ, ಎಲೆಕ್ಷನ್ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಕಾರವಾಗಿ ಈ ವರ್ಷದ ಅಂತ್ಯದಲ್ಲಿ ಎಲೆಕ್ಷನ್ ನಡೆಯುತ್ತಾ ಹೇಗೆ ಅಂತ? ಏಕೆಂತಂದರೆ ಇವರು BJPಯವರು ಮತ್ತು ಕಾಂಗ್ರೆಸ್ನವರು, BJP ಅವ್ರು ಹೇಳ್ತಿರ್ತಕ್ಕಂಥದ್ದು ಇಚ್ಛಾಶಕ್ತಿ ಇಲ್ಲ ಅಂತಕ್ಕಂಥದ್ದು ನಿಜ ಇದೆ. ಯಾಕೆಂತಂದರೆ ಇವತ್ತು 3 ಬಾರಿ ನ್ಯಾಯಾಲಯಕ್ಕೆ ಹೋಗಿರ್ತಕ್ಕಂಥದ್ದು, 1 ಬಾರಿ 2 ಬಾರಿ ಅಲ್ಲ. ನ್ಯಾಯಾಲಯವೂ ಸಹ ಅನೇಕ ಬಾರಿ ಸರ್ಕಾರಕ್ಕೆ ಕ್ಷೇತ್ರವನ್ನು ಪುನರ್ ವಿಂಗಡಣೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು, ಮತ್ತು ಅಲ್ಲಿರ್ತಕ್ಕಂಥ ಜಾತಿವಾರು ಥರ ಅಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೇಳಿದರೂ ಸಹ ಇವರ ಒಂದು ಅಧಿಕಾರದ ದಾಹದಿಂದ ಏನು MLA ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಅವರು ಒಬ್ಬ ವ್ಯಕ್ತಿ ಬೆಳೀತಾ ಹೋಗ್ತಾ ಇದ್ದರೆ ನನಗೆ ಕುತ್ತು ಬರುತ್ತೆ ಅನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನ ಎಲೆಕ್ಷನ್ ಮಾಡೋಕ್ಕೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಈಗಲೂ ಸಹ ಹೇಳ್ತಾ ಇದ್ವಿ, ಇನ್ನೂ ಅವರ ಅಧಿಕಾರಾವಧಿ ಇನ್ನೂ 1 ವರ್ಷ ಇದ್ದಾಗ ಮಾತ್ರ ಮಾಡೋವಂಥ ಮುನ್ಸೂಚನೆ ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಣದ ಸಮಸ್ಯೆ ಇಲ್ಲ. ಯಾಕಂದರೆ ಕೆಲವರು ಹೇಳ್ತಿರುವಂಥದ್ದು ಒಂದೇನಂತ, ದುಡ್ಡಿಲ್ಲ, ಇರೋ ದುಡ್ಡೆಲ್ಲನೂ ಪಂಚ ಗ್ಯಾರಂಟಿಗಳಿಗೆ ಹಾಕಿಬಿಟ್ಟಿದ್ದಾರೆ. ಈಗ ಎಲೆಕ್ಷನ್ ನಡೆಸೋದಕ್ಕೂ ಕೂಡ ಕಾಂಗ್ರೆಸ್ ಹತ್ರ ದುಡ್ಡಿಲ್ಲ ಅನ್ನೋ ಒಂದು ಆರೋಪ ಇದೆ. ಅಂದರೆ ಈಗ ನಿಮ್ಮ ದುಡ್ಡಿನ ಸಮಸ್ಯೆ ಏನಿಲ್ಲ ಅಂತ? ಸರ್, ನಮ್ಮ ಗೌರ್ಮೆಂಟಿಗೆ ಫಂಡ್ಸ್ ಸಮಸ್ಯೆ ಏನೂ ಇಲ್ಲ. ಇದು ಮೀಸಲಾತಿಯಿಂದ ಅಗ್ಲಗ್ಲ ಕೋರ್ಟಿಗೆ ಹೋಗ್ತಿದ್ದ ಕಾರಣದಿಂದ ಇದು ವಿಳಂಬ ಆಗ್ತದೆ. ಬಿಟ್ಟರೆ ಕಳೆದ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಲೆಕ್ಷನ್ ನಡೆಸಿರೋ ಅಂತ ನಮ್ಮ ಬ್ರದರ್ ಹೇಳಿದರು, ಅದು ನಿಜ. ಮತ್ತು BJP ಗೌರ್ಮೆಂಟ್ 2.5 ವರ್ಷ ಇತ್ತು, ಅವಾಗ ನಡೆಸ್ಬೋದಾಗಿತ್ತು, ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಈಗ ನಮ್ಮದು ಸರ್ಕಾರ ಬಂದ ಮೇಲೂ ಇವಾಗ ನಡೆಸ್ತೀವಿ ಅಂತ ಅಫಿಡವಿಟ್ ಕೋರ್ಟಿಗೆ ಕೊಟ್ಟಿದ್ದಾರೆ. 200% ಈ ವರ್ಷ ನಡೆಸ್ತಾರೆ ಸರ್. ಎಲ್ಲೋ ಒಂದು ಕಡೆ ಈ 2ನೇ ಹಂತದ ನಾಯಕರನ್ನು ತುಳಿಯುವಂಥ ಒಂದು ಕೆಲಸ ಆಗ್ತಿದೆಯಾ ಅಂತ ಮೇಲ್ನೋಟಕ್ಕೆ ಇದೆಲ್ಲವೂ ನೋಡ್ತಾ ಇದ್ದಾರೆ. ಯಾಕಂದರೆ ZPTP ಮೆಂಬರ್ ಇತ್ತು ಅಂತಂದರೆ MLAದು ಒಂದಷ್ಟು ಕಡಿಮೆ ಆಗುತ್ತೆ ಗೌರವ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರೆಷರ್ ಆಗ್ತಿದ್ದಾರಂತ ಹೇಗೆ ಅಂತ? ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಆ ರೀತಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಜಿಲ್ಲಾ ಮಂತ್ರಿಗಳು
ಆಹಾ ಜಿಲ್ಲಾ ಶಾಸಕರುಗಳು ಅವ್ರ ಮನಸ್ಸಿನೊಳಗೆ ಯಾವ ಸೆಕೆಂಡ್ ಲೈನ್ ಲೀಡ್ರು ಫಸ್ಟ್ ಲೈನ್ ಲೀಡ್ರ್ ಅಂತ ಅವ್ರ ಹತ್ರ ಮನೋಭಾವ ಇಟ್ಕೊಂಡಿಲ್ಲ. ಈ ಜಿಲ್ಲಾ ಪಂಚಾಯತಿ ಗೊಂದಲ ಬಂದದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಅವಾಗಲೇ ಮಾಡ್ಬೋದಾಯಿತು. ಬೊಮ್ಮಾಯಿ ಅವ್ರು ಮಾಡಲೇ ಇಲ್ಲ. ಅವ್ರವ್ರ ಕಿತ್ತಾಟ, ಅವ್ರವ್ರ ಮುಖ್ಯಮಂತ್ರಿ. ಕಾಂಗ್ರೆಸ್ ಪಕ್ಷನು ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 2.5 ವರ್ಷ ಆಗ್ತಾ ಇದೆ. ಹೇಳ್ತೀನಿ. ಆಮೇಲೆ ಗ್ಯಾರಂಟಿ ಬಗ್ಗೆ ಹೇಳಿದ್ರಲ್ಲ ಭಾರತೀಯ ಜನತಾ ಪಕ್ಷದವರು, ಈ ಬಿಹಾರ ಒಳಗೆ ಮೊನ್ನೆ ಚುನಾವಣೆ ಡಿಕ್ಲೇರ್ ಮಾಡಿದ್ದಾರೆ. ಈಗ ನಮ್ಮ ಗ್ಯಾರಂಟಿನೇ ಅವರು ಕರೆಂಟಿಂದು ಅದನ್ನು ಕಾಪಿ ಮಾಡಿದ್ದಾರೆ. ಅದಕ್ಕೇನು ಹೇಳ್ತಾರೆ ಇವರು ಬಿ ಜೆ ಪಿಯವ್ರ ಗ್ಯಾರಂಟಿ ಬಗ್ಗೆ? ನಮ್ಮ ಗ್ಯಾರಂಟಿನ ಅವ್ರು ಕಾಪಿ ಮಾಡ್ತಾ ಇದ್ದಾರೆ. ಮೊನ್ನೆ ಡೆಲ್ಲಿ ಒಳಗೆ ಕಾಪಿ ಮಾಡಿದರು, ಈ ಬಿಹಾರ ಒಳಗೆ ಮಾಡಿದಾರಲ್ಲ ಬೆಸ್ಕಾಮಿಂದ. ಈಗ ಅವ್ರನ್ನ ಕೇಳೋಣ ಸರ್ ಆಗಲಿ. ಈಗ ಮೇಡಮ್ ಅವರೇ, ಈಗ ಅವರೊಂದು ಮಾತು ಹೇಳ್ತಿದ್ದಾರೆ, ನೀವೆಲ್ಲನೂ ಗ್ಯಾರಂಟಿಗಳಿಂದಾಗಿ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇವತ್ತು BJP ಪಕ್ಷದವರು ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಿದ್ದಾರೆ. ದೆಹಲಿಯಲ್ಲಾಗಿರ್ಬೋದು, ಬಿಹಾರದಲ್ಲಾಗಿರ್ಬೋದು, ಇವರು ಕೂಡ ಗ್ಯಾರಂಟಿ ಯೋಜನೆಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಮಾತು ಹೇಳ್ತಿದ್ದಾರೆ ಅಂತ. ಸರ್, ಗ್ಯಾರಂಟಿಯಿಂದ ಯಾವುದು ಉಪಯೋಗ ಆಗ್ತಿಲ್ಲ ಸರ್. ಇಲ್ಲಿ ಅದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತಾ ಇದೆ. ಈಗ ಯಾವುದೋ ಒಂದು ಏನು ಈ ಟ್ಯಾಕ್ಸ್ ಕಟ್ತಿದ್ದಾರೆ ಅಂತಂದು ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಸಿಗ್ತಾ ಇಲ್ಲ ಸರ್. ಓಟ್ ಹಾಕೋದಕ್ಕೆ ಎಲ್ಲರೂ ಬೇಕು, ಟ್ಯಾಕ್ಸ್ ಕಟ್ಟೋದು ಇದರಿಂದ ಯಾವ ಹೆಣ್ಮಕ್ಳಿಗೂ ಸಿಗ್ತಾ ಇಲ್ಲ ಸರ್. ಅದು ಈಗ ಎಲ್ಲೋ ಒಂದು ಕಡೆ ಸೆಕೆಂಡ್ ಲೈನ್ನ ಲೀಡರ್ಸ್ ಅಂತ ಅನ್ಸ್ಕೊತಾರೆ ಯಾರನ್ನ, TP ಮತ್ತು ZP ಮೆಂಬರ್ಗಳನ್ನ. ಅವರಿತ್ತು ಅಂತಂದರೆ MLA ನಡೆಯಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ MLAಗಳೇ ಪ್ರೆಷರ್ ಆಗ್ತಿದ್ದಾರಂತ, ಇಲ್ಲ ಡಿಲೇ ಮಾಡಿ ಎಲೆಕ್ಷನ್ ಮಾಡೋ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು. ಇದು ನಿಜನಾ ಇದು? ಸರ್ ನಿಜ. ಯಾಕೆ ಅಂತ ಹೇಳಿದರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ಮೊದಲಿಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಅರ್ಧ ಭಾಗ ರಾಜ್ಯದ ಜನತೆಗೆ ಮೋಸ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ 49 ಪದಾರ್ಥಗಳು ಬೆಲೆ ಏರಿಕೆ ಇವತ್ತಾಗಿದೆ. ಚಾಪಕ್ಕಾಗದ ಬೆಲೆ ಏರಿಕೆ ಆಗಿದೆ. ನೀರಿಗೂ ಸಮೇತ ಟ್ಯಾಕ್ಸ್ ಜಾಸ್ತಿ ಹಾಕಿದ್ದಾರೆ. ಕರೆಂಟ್ ರೇಟ್ ಜಾಸ್ತಿ ಆಗಿದೆ. ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ. ಇವರಿಗೆ ರೈತರಿಗೆ ಕೊಡೋಕ್ಕೆ ಯೂರಿಯಾ ಗೊಬ್ಬರ ಸಮೇತ ಇವ್ರ ಕೈಯಾಗ ಕೊಡೋಕ್ಕಾಗ್ತಾ ಇಲ್ಲ ಇವತ್ತು ಈ ಸರ್ಕಾರಕ್ಕೆ. ದುಡ್ಡಿಲ್ಲದ ಕಾರಣಕ್ಕೋಸ್ಕರ ನಿಲ್ಸೋ ಅಂತ ಪಾರ್ಕಿಂಗಿಗೂ ಸಮೇತ ಇವರು ದುಡ್ಡನ್ನ ಇವಾಗ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಇವತ್ತು ದುಡ್ಡೇ ಇಲ್ಲ ಸರ್, ಲಾಸು. ಇನ್ನೆಲ್ಲಿಂದ ಎಲೆಕ್ಷನ್ ಮಾಡ್ತಾರೆ ಇವರು? ದುಡ್ಡೇ ಇಲ್ಲ ಈ ಸರ್ಕಾರದಲ್ಲಿ. ನೀವು ಕೂಡ ತುಂಬಾ ವರ್ಷದಿಂದ ಒಂದು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡ್ದಿರ್ತಾರೆ. ನಿಮಗೂ ಒಂದು ಆಸೆ ಇರುತ್ತೆ, ನನಗೊಂದು ಅಧಿಕಾರ ಅನ್ನೋಂಥದ್ದು ಬಂದ್ರೆ ಜನಕ್ಕೆ ಸೇವೆ ಮಾಡೋಣ ಅಂತೇಳಿ. ಈ ಸರ್ಕಾರದಿಂದ ಗ್ಯಾರಂಟಿಯಿಂದ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀವಿ. ಪಂಚಾಯತಿಯಿಂದ ಇವತ್ತಿಗೂ ನಾವು 5 ವರ್ಷದ ಈಗ ಏನು ಸರ್ಕಾರ ಬಂದಿದೆ ಇದರಲ್ಲಿ ಒಂದೇ ಒಂದು ಇದು ಬಂದಿದೆ, ಗ್ರ್ಯಾಂಟ್ ಬಂದಿದೆ, ಮನೆ ಗ್ರ್ಯಾಂಟು. ಇದುವರೆಗೆ ಗ್ರ್ಯಾಂಟ್ ಸಂಬಂಧ ಬಂದಿಲ್ಲ. ಗ್ರ್ಯಾಂಟ್ ಕೊಡೋಕೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಅದರಿಂದ ತುಂಬ ಸಮಸ್ಯೆ ಆಗ್ತದೆ. ನಾವೀಗ ಒಂದು ಮೆಂಬರ್ ಆಗಿಬಿಟ್ಟು ಒಂದು ಇದು ZPTP ನಾವು ಹೋಗ್ಬೇಕಂದಾಗ ಶಾಸಕರು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ಒಂದು ZPTP ಒಂದು ಅಧಿಕಾರದಲ್ಲಿದ್ದಾಗ ನಾವು ಅವ್ರ ಹತ್ರ ಹೋಗೋದಕ್ಕೆ ಏನಾದ್ರು ಅನುದಾನ ಕೇಳೋದಕ್ಕೆ ನಾವು ಪಂಚಾಯತಿ ಮೆಂಬರ್ಗಳಿಗೆ ಒಂದು ಅನುಕೂಲ ಆಗುತ್ತೆ. ಡಿಸೆಂಬರ್ ಅಂತ್ಯದೊಳಗಡೆ ಎಲೆಕ್ಷನ್ ಮಾಡ್ತಾರೆ ಅಂತ ಖಂಡಿತನೂ ಇಲ್ಲ ಸರ್. ಯಾಕಂತಂದ್ರೆ ಎಲೆಕ್ಷನ್ ಮಾಡೋಕ್ಕೆ ಇವರಿಗೆ ಈಗ ಅನುದಾನ ಕೊರತೆ ಇದೆ. ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಅನುದಾನ ಕೊಡ್ತಿಲ್ಲ ಅಂತಾರೆ. ಮತ್ತೆ ಇವ್ರು ನಡೆಸೋದಾದ್ರೆ ಇವ್ರ ದುಡ್ಡು ಇರ್ಬೇಕು ತಾನೆ. ಈಗ ಮತ್ತೆ ಅನುದಾನ ಯಾಕೆ ಕೇಂದ್ರದಲ್ಲಿ ಕೇಳಬೇಕು? ಇವರಿಗೆ ಮೊದಲಾಗೆ ಸಂವಿಧಾನ ಬಗ್ಗೆನೇ ಗೌರವ ಇಲ್ಲ. ಯಾಕಂದ್ರೆ ಈ ಸಂವಿಧಾನದ ಮೇಲೆ 1975 ತುರ್ತು ಪರಿಸ್ಥಿತಿ ತಂದ್ರು. ತುರ್ತು ಪರಿಸ್ಥಿತಿ ತಂದಾಗ ಈ ವಿಕೇಂದ್ರೀಕರಣದಲ್ಲಿ ಅವ್ರ ನಂಬಿಕೆ ಇದೆಯಾ? ಅವರಿಗೆ ವಿಕೇಂದ್ರೀಕರಣ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಬದ್ಧವಾಗಿಲ್ಲ. ಇಚ್ಛಾಶಕ್ತಿಯ ಕೊರತೆ ಅಲ್ಲಿರುವಂತ ಶಾಸಕರಿಗೆ ಮೊದಲನೇದಾಗಿ ಎಲೆಕ್ಷನ್ ಬೇಡ ಅನ್ನುವಂತ ನಿರ್ಧಾರದಲ್ಲಿ ಅವರು ಇಚ್ಛಾಶಕ್ತಿ ಕೊರತೆ ಅಂತ ಹೇಳಿದರು. 2012ರಲ್ಲಿ ಜಗದೀಶ್ ಶೆಟ್ಟರು CM ಆಗಿರ್ತಾರೆ. ಅವಾಗ ಸ್ಥಳೀಯ ಚುನಾವಣೆಗಳು ನಡಿಬೇಕಾಗಿತ್ತು, ಅವಾಗೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಸ್ಥಳೀಯ ಚುನಾವಣೆಗೆ ಹೋದರೆ ನಾವು ಮುಖಭಂಗ ಆಗುತ್ತಂತ. ಅದೇನ 2023 ಅದೇ ಮಾಡಿರೋದು. ಅವರು ಏನು ಯಾಕೆ ಮಾಡ್ತಾ ಇದ್ದಾರೆ? ಈಗ ಇಚ್ಛಾಶಕ್ತಿ ಇಲ್ಲ, ಅವ್ರಿಗೆ ಇದ್ದಿದ್ದಿಲ್ಲ, ಜಗದೀಶ್ ಶೆಟ್ಟರಿಗೆ ಇದ್ದಿದ್ದಿಲ್ಲ, ಬಸವರಾಜ ಬೊಮ್ಮಾಯಿಗೆ ಇದ್ದಿದ್ದಿಲ್ಲ. ಈಗ ಇವ್ರು ಏನು ಗೊತ್ತಾ ಸರ್, ಒಂದ್ ನಿಮಿಷ ಇರಿ ಸರ್. ಈಗ ಕಾಂಗ್ರೆಸ್ ಅವರು ಈಗ ಮಾತಾಡ್ತೀನಿ ಸರ್. ಈಗ ಕಾಂಗ್ರೆಸ್ ಅವ್ರು ಹೇಳೋಂಥದ್ದು BJP ಅವ್ರ ಮೇಲೆ ಹೇಳ್ತಾರೆ, BJP ಅವ್ರು ಕಾಂಗ್ರೆಸ್ ಅವ್ರ ಮೇಲೆ ಹೇಳ್ತಿದ್ದಾರೆ. ಸ್ಥಳೀಯ ನಾಯಕರಿಗೆ ನಾಯಕತ್ವ ಬೆಳೆಸುವಂಥ ಗುಣ ಎರಡೂ ಪಾರ್ಟಿಲೂ ಇಲ್ಲ. ಅದರಲ್ಲೂ ಏನು JDS ಪಾರ್ಟಿ ಕೂಡ ಇವತ್ತು ಅದನ್ನು ಕಳ್ಕೊಂಬಿಟ್ಟಿದೆ. ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಏನು ನಿಷ್ಠಾವಂತ ಕಾರ್ಯಕರ್ತರಿಗೆ ಎಲ್ಲೂ ಕೂಡ ಬೆಲೆ ಇಲ್ಲ. ನಾನು ಹೇಳತಕ್ಕಂಥದ್ದು, ಅವರು ನಿಷ್ಠಾವಂತರು ಕಾರ್ಯಕರ್ತರಾಗಿ ಇಲ್ಲಿಗಾಲೇ 4 ವರ್ಷ ಆಗಬೇಕಾಯ್ತು. ZP ಚುನಾವಣೆ, TP ಚುನಾವಣೆ ಆಗಿ ನಗರಸಭೆ 3 ವರ್ಷ ಆಯ್ತೆ ಸರ್. ಇದೇ ಸಂವಿಧಾನ ಆಕ್ಟಲ್ಲೇ ಇರೋದು, ಯಾವುದು ಇದು ಆ ಲಾ ಪ್ರಕಾರ ಹೋಗಿದ್ರು ಇಷ್ಟೊತ್ತಿ ಚುನಾವಣೆ ನಡೆಸ್ಬೋದಿತ್ತು. ಅಂದರೆ ಇವರಿಗೆ ಒಂದು ನಿಮಿಷ ಸರ್, ನನಗೆ ಡಿಸ್ಟರ್ಬೆನ್ಸ್ ಮಾಡಿದ್ರು. ನಾನು ಹೇಳ್ತಿರೋದಾಗ ಏನು ಅಂತಂದರೆ, ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು
ಸಾವಿರಾರು ಜನ ಲೀಡರ್ಗಳನ್ನ ಸಾಕಾಗ್ತಾ ಇಲ್ಲ, ಯಾವ MLAಗಳಿಗೂ ಸಾಕಾಗ್ತಾ ಇಲ್ಲ. ಯಾರಿಗೆ ಟಿಕೆಟ್ ಕೊಟ್ಟರೆ ಯಾರಿಗೆ ವಂಚನೆ ಆಗ್ತೀವಿ, ಮತ್ತು ಇದು ಲೀಡರ್ಗಳನ್ನ ಯಾರನ್ನೂ ಕೂಡ ಉಳಿಸ್ಕೊಳಕ್ಕಾಗ್ತಾ ಇಲ್ಲ ಇಲ್ಲಿ ಸ್ಥಳೀಯವಾಗಿ. ಅದೊಂದು ಹೊಡೆತ. ಇವರಿಗೆ ಈಗ BJP ಅವರಿಗೆ ಅವ್ರದ್ದು ಬಹುಮತ ಇದೆ, ನಾವು ಸೋಲ್ತೀವಿ ಅನ್ನೋ ಭಯ ಇದೆ. ಎರಡೂ ಪಕ್ಷದವ್ರಿಗೂ ಕೂಡ ಎಲ್ಲ ರಾಜ್ಯದ 224 ಜನ ಶಾಸಕರುಗಳಿಗೂ ಕೂಡ ಈ ಚುನಾವಣೆ ಆಗೋದು ಬೇಕಾಗಿಲ್ಲ. ಯಾಕಂದ್ರೆ ಅವ್ರದೇ ನಾಯಕತ್ವ ಬೇಕು, ಅವರೇ ತಿನ್ಬೇಕು, ಅವರೇ ಹೊಡಿಬೇಕು. ಇಲ್ಲ ಇವ್ರು ಹೇಳ್ತಾ ಒಂದು ಮಾತು ಹೇಳ್ತಾ ಇದ್ರು, ಈಗ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಮಾಡ್ಬೇಕು, ಯಾವುದೇ ಪಕ್ಷದವರಾಗಿರ್ಬೋದು. ಕೆಲವೊಂದು ಕಡೆ ಅವ್ರನ್ನ ತುಳಿಯುವಂತ ಒಂದು ಕೆಲಸ ಆಗ್ತಿದೆ. ಕಾರ್ಯಕರ್ತರಾಗಿ ಉಳಿಯುವಂತ ಸ್ಥಿತಿ ಎದುರಾಗ್ತಿದೆ. ನಮ್ಮ ಪಕ್ಷದಲ್ಲಿ ಆ ತರ ಇಲ್ಲ ಸರ್. ಎಲ್ಲರಿಗೂ ನಾವು ಜೊತೆಯಲ್ಲಿ ತಗೊಂಡು ಹೋಗ್ತೀವಿ. 200% ಜನವರಿಯಲ್ಲಿ 2020 ಎಲೆಕ್ಷನ್ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ DCM ಅವರು ಮಾಡ್ತಾರೆ. 200% ಆಗೇ ಆಗುತ್ತೆ ಎಲೆಕ್ಷನ್. ಇದ್ರ ಬಗ್ಗೆ ಡೌಟ್. ಕಾರ್ಯಕರ್ತರು ನಾಯಕರನ್ನಾಗಿ ಮಾಡುವಂತಹ ಒಂದು ಚುನಾವಣೆ ಅಂತ ZP ಮತ್ತೆ TP. ಯಾಕಂದ್ರೆ ಒಬ್ಬೊಬ್ರು 20-25 ವರ್ಷ ಕೆಲಸ ಮಾಡಿರ್ತಾರೆ, ಅವ್ರಿಗೊಂದು ಅವಕಾಶ ಕೊಡ್ತು ಜನರ ಸೇವೆ ಮಾಡ್ಬೋದು ಅಂತೇಳಿ. ಕೆಲವೊಂದು ಕಡೆ ಆ ಕಾರ್ಯಕರ್ತರ ನಾಯಕರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಡಿಲೇ ಆಗ್ತಿದೆ ಅಂತ ಅನಿಸ್ತಿದೆ. ಹೇಗೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಇವಾಗ ನೀವು ಪಂಚಾಯತ್ ಎಲೆಕ್ಷನ್ ನೀವು ನೆನೆಸ್ಕೋಬೇಕಾದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು, ದಿವಂಗತ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರು ನೆನೆಸ್ಕೋಬೇಕು. ಅಧಿಕಾರ ವಿಕೇಂದ್ರೀಕರಣ, ಪ್ರಜಾಪ್ರಭುತ್ವ, ಸಂವಿಧಾನದಲ್ಲಿ ನಂಬಿಕೆ ಇದ್ದಂತಹ ಒಬ್ಬ ವ್ಯಕ್ತಿ ಆ ಸಿಸ್ಟಮ್ನ ತರ್ತಾನೆ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯನ್ನು ಎಲ್ಲರೂ ಮಾಡಿ ಅಧಿಕಾರನ ವಿಕೇಂದ್ರೀಕರಣ ಮಾಡಿ ಜನಗಳ ಹತ್ರ ಸರ್ಕಾರನ ತಗೊಂಡು ಹೋಗ್ಬೇಕಂತ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ನಮ್ಮ ಸರ್ಕಾರ ಅಫಿಡೇವಿಟ್ ಕೂಡ ಹಾಕಿದೆ, ವಿತಿನ್ 3-4 ಮಂತ್ಸಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಂತ. ಅದು ಖಂಡಿತವಾಗ್ಲೂ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ನಂಬಿಕೆ ಇದೆ, ಖಂಡಿತವಾಗಿ ಎಲೆಕ್ಷನ್ ಆಗುತ್ತೆ. ಈಗ ಒಂದು ನಿಮಿಷ ಇರಿ ಸರ್. ಈಗ ಮೊನ್ನೆ KPCC ಪ್ರೆಸಿಡೆಂಟ್ ಅವರು ಎಲ್ಲರೂ ಒಂದು ಸಭೆ ಕರೆಸಿದ್ರಂತೆ. ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರಿ, ಇಮಿಡಿಯೇಟ್ ಆಗಿ ಎಲೆಕ್ಷನ್ ಘೋಷಣೆ ಮಾಡ್ತೀವಿ, ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಏನು ಹೇಳಿದ್ರು ಅವತ್ತು ಎಲ್ಲ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಹೇಳೋದಕ್ಕೆ ನಿಜ ಇದೆ. ಈ ಮೀಸಲಾತಿ ಸದ್ಯದಲ್ಲೇ ಎಲ್ಲ ಕ್ಲಿಯರ್ ಆಗಿ ಕೋರ್ಟಲ್ಲಿ ತಕ್ಷಣದಲ್ಲೇ ಎಲೆಕ್ಷನ್ DK ಶಿವಕುಮಾರ್ ಸಾರಥ್ಯದಲ್ಲೇ KPCC ಅಧ್ಯಕ್ಷರು ಏನಿದ್ದಾರೋ ಅವರು ನಮ್ಮ ಸರ್ಕಾರದಲ್ಲಿ ಈ ವರ್ಷದಲ್ಲೇ ZP TP ಕ್ಲಿಯರ್ ಆಗುತ್ತೆ. ಒಂದು ನಿಮಿಷ. ನಾವು ಆಲ್ರೆಡಿ ಬೆಂಗಳೂರಲ್ಲಿ ನಮ್ಮ DCM ಉಪಮುಖ್ಯಮಂತ್ರಿಗಳು ಚುನಾವಣೆ ಮಾಡಲಿಕ್ಕೆ ಇಡೀ ಬೆಂಗಳೂರಲ್ಲಿ ಪ್ರವಾಸ ಮಾಡಿ ಕಾರ್ಯಕರ್ತರುಗಳನ್ನ, ಮೆಂಬರ್ಗಳನ್ನ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಈಗಾಗಲೇ ಮಾಡ್ತಿದ್ದಾರೆ. BJP ಕೈ ಕಟ್ಕೊಂಡು ಕುತ್ಕೊಳ್ಳಲ್ಲ ನಾವು. ಅದೇ ರೀತಿ ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡ್ತೀವಿ. ಅಷ್ಟು ಭಾಗ್ಯಗಳನ್ನ ಕೊಟ್ಟಿದ್ವಿ, ಜನರಿಗೆಲ್ಲ ಫುಲ್ಫಿಲ್ ಮಾಡಿದ್ವಿ, ಅಭಿವೃದ್ಧಿಗೂ ಅನುದಾನ ಕೊಟ್ಟಿದ್ವಿ. ನಾವು ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಹೆದರಿಕೆ ಇಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡೋದಕ್ಕೆ ನಾವಾದ್ರೂ ಬದ್ಧವಾಗಿದ್ದೀವಿ. 2014 ಚುನಾವಣೆ ಆದಾಗ ಇಡೀ ರಾಜ್ಯದಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮವೇ ಮೆಜಾರಿಟಿ ಇರೋದು, ನಾವೇ ಅಧಿಕಾರಕ್ಕೆ ಬಂದಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಲ್ಲಿ ಸೋಲ್ತೀವಿ ಅಂತಕ್ಕಂಥದ್ದು ಆತಂಕದಿಂದ ಇದಾಗ್ತಾ ಇದೆ. ಅದರಲ್ಲೂ ಈಗ ಯಾಕೆ ಇದು ಮಾಡ್ತಾರೆ, ಜಲ್ದನ ಅಂತ ಇದೆ. ಹಳ್ಳಿಗಳಲ್ಲೂ ಆಗ್ತಕ್ಕಂಥ ತೊಂದರೆ ಆಗ್ತಕ್ಕಂಥದ್ದು ಇದನ್ನ ಮಾಡ್ದಲೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ ಅವರು. ಸರ್, ನ್ಯೂಸ್ 18 ಕರೆದಿರೋದು, ನ್ಯೂಸ್ 18 ಈ ಡೆಬಿಟ್ ಕರೆದಿರೋ ಉದ್ದೇಶ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆ ಚುನಾವಣೆ ಯಾವ ನಡೀಬೇಕು ಅನ್ನೋ ಕಾರಣಕ್ಕೆ. ಇಲ್ಲಿ ನಮ್ಮ BJP ಸ್ನೇಹಿತರವರೆಲ್ಲ ಡೆಬಿಟ್ ಬಗ್ಗೆ ಬೇರೆ ಕರೀಲಿ, ಜೀರ್ಣೋದ್ಧಾರ ಮಾಡೋದು, ಫಂಡಿಂಗ್ ಅದೆಲ್ಲ ಬೇರೆ ಕರೀಲಿ, ಅವ ಮಾತಾಡೋಣ. ಆದರೆ ನಾನು ಹೇಳೋದಿಷ್ಟೇ, ನೀವು ಒಂದು ಒಳ್ಳೆ ಪ್ರೋಗ್ರಾಮ್ ತಗೊಂಡಿದ್ದೀರಾ. ಈ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ನಡಿಬೇಕಂತಂದೇಳಿ ಏನು ನ್ಯೂಸ್ 18 ತೊಗೊಂಡಿದ್ದಾರೋ, ನಿಮ್ಮ ಪ್ರಕಾರವಾಗಿ ಪ್ರಚಾರ ಆಗಿ ಆಡಳಿತ ಸರ್ಕಾರ ಮುಂದೆ ಇದೇ ಚುನಾವಣೆ ಈ 2025 ಒಳಗಡೆ ಚುನಾವಣೆಯನ್ನು ಮಾಡಲಿ. ಸ್ಥಳೀಯ ಚುನಾವಣೆಗಳು ಆದರೆ ಸಾಮಾನ್ಯ ಜನರಿಗೆ ಕೆಲಸಕ್ಕೆ ಅನುಕೂಲ ಆಗ್ತದೆ. ಆದಷ್ಟು ಬೇಗ ಸರ್ಕಾರ ಇದನ್ನು ಕೈಗೆತ್ಕೊಂಡು ಚುನಾವಣೆ ಮಾಡಲಿ ಅಂತ ಕೇಳ್ತಿದ್ದೀನಿ. BJP ಮಿತ್ರರಿಗೆ ಒಂದು ಮಾತು ಹೇಳ್ಬೋದು, ಇದನ್ನು ಚುನಾವಣೆ ನಡೆಸೋದ್ರ ಬಗ್ಗೆ ಮಾತಾಡ್ರೆ ವಿನಃ ನಿಮ್ಮ ರೇಟು ಅದೆಲ್ಲ ಬಂದರೆ ನಿಮ್ಮ ರೇಟ್ ಬಂಗಾರ ಭಾಳ ಚೆನ್ನಾಗಿ ಕಡಿಮೆ ಆಗಿದೆ, ಅದೆಲ್ಲ ಬೇರೆ ಮಾತಾಡೋಣ. ಕೊನೆಯದಾಗಿ ಏನು ಹೇಳ್ತೀರಿ ಸರ್ ನೀವೀಗ? ಸರ್, ಈಗ ಕಾಂಗ್ರೆಸ್ ಆಗಲಿ BJP ಅವರು ಅವತ್ತು ಸರ್ಕಾರದಾಗ ಅವರು ಮಾಡಲಿಲ್ಲ, ಇವರು ಮಾಡ್ತಿಲ್ಲ. ಇಬ್ಬರಿಗೂ ಭಯ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಯಾರು ಇವ್ರು ಮಾತಾಡ್ಬೋದು, ಗ್ಯಾರಂಟಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರ ಕೈಯಲ್ಲೂ ಆಗಿಲ್ಲ, ಇವ್ರ ಕೈಯಲ್ಲೂ ಆಗಿಲ್ಲ. ಬಟ್ ಸಫರ್ ಆಗ್ತಾ ಇರೋದು ಈ ಕ್ಷೇತ್ರದ ಜನ. ಯಾಕಂತ ಹೇಳಿದ್ರೆ ಹಳ್ಳಿಯಲ್ಲಿ ಇವತ್ತು ಮೆಂಬರ್ಗಳಿಲ್ಲ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ಅಧಿಕಾರಿಗಳು ಅವ್ರ ಮನಸ್ಸಿಗೆ ಬಂದಂಗೆ ಹುಡುಗಾಟ ಆಡ್ತಾ ಇದ್ದಾರೆ. ಅವರು MLAಗಳು ಶಾಮೀಲಾಗಿ ಈ ರೀತಿ ದುಡ್ಡು ಹೊಡ್ಕೊಂಡು ತಿಂತಾರೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಮಾತಾಡ್ತಾ ಇಲ್ಲ. ಆದ್ದರಿಂದ ಇಬ್ಬರಿಗೂ ಕೂಡ ಹೇಳ್ತಿದ್ದೀವಿ, ಒತ್ತಾಯ ಪಡಿಸ್ತಾ ಇದ್ದೀವಿ, ಈ ಜಿಲ್ಲೆ ಸಾರ್ವಜನಿಕ ಪರವಾಗಿ ಆದಷ್ಟು ಬೇಗ ಸರ್ಕಾರ ತಾಲೂಕ್ ಪಂಚಾಯತ್ ಜಿಲ್ಲಾ ಚುನಾವಣೆ. ಈಗ
ಅವರು ಕೂಡ ಹೇಳ್ತಾ ಇರುವಂಥದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಜನಕ್ಕೆ ಸಮಸ್ಯೆ ಆಗ್ತಿರೋಂಥದ್ದು TPZP ಇಲ್ಲದೆ ಇರೋಂಥದ್ದಕ್ಕೋಸ್ಕರ ಇನ್ನೇನು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವೇನು ಹೇಳ್ತೀರಾ ಹೇಳಿ ಸರ್. ಇದಕ್ಕೆ ಒರಿಜಿನಲ್ ತಾಂತ್ರಿಕ ವಿಷಯ ನನ್ನ ಕಾಂಗ್ರೆಸ್ ಮಿತ್ರರಿಗೆ ಮಾಹಿತಿ ಇಲ್ಲ. ಇದು 143 SC STಗಿಂತ ಕೆಳವರ್ಗದಲ್ಲಿರ್ತಕ್ಕಂಥ ಮೈಕ್ರೋ ಕಮ್ಯುನಿಟಿಗಳಿಗೆ ಇವತ್ತು ಸಣ್ಣ ಕಸ ಗುಡಿಸುವಂಥ ಒಂದು ಉದ್ಯೋಗನೂ ಸಿಕ್ಕಿಲ್ಲ, ಒಂದು ಗ್ರಾಮ ಪಂಚಾಯತಿ ಸದಸ್ಯನೂ ಆಗಿಲ್ಲ ಈ ಮೀಸಲಾತಿ ಅಡಿಯಲ್ಲಿ. ಅದಕ್ಕೆ ಹೈಕೋರ್ಟು ಹೈಕೋರ್ಟು ಚೀಮಾರಿ ಹಾಕಿರೋದು. ಅದಕ್ಕೆ ಅದನ್ನ ದಯವಿಟ್ಟು ಅದಕ್ಕೆ ಚೀಮಾರಿ ಹಾಕಿರೋದು. ಅದನ್ನ ಗುರ್ಸಿ ಬಸವತ್ಸಲಂ ಅವರು ಶಿಫಾರಸ್ ಮಾಡಿರೋದು. ಒಂದ್ ನಿಮಿಷ ಅದನ್ನ ಅನುಷ್ಠಾನಕ್ಕೆ ತಂದು ಫಸ್ಟ್ ಮೀಸಲಾತಿ ಸರಿಯಾಗಿ ಕೊಡಿ ಅಂತ ಹೇಳ್ತಾ ಇರೋದು. ಅದಕ್ಕೆ ರೀ ಚುನಾವಣೆ ಆಗ್ತಾ ಇರೋದು. ತಂದು ಚುನಾವಣೆ ಮಾಡಕ್ ಹೇಳಿ, ಅವ್ರವ್ರೇ ಗುದ್ದಾಡ್ತಿದ್ದಾರೆ. ಫಸ್ಟ್ ಚುನಾವಣೆ ಮಾಡಕ್ ಹೇಳಿ ಸಿದ್ದರಾಮಯ್ಯ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಿದ್ರೆ ಒಳ್ಳೇದೇ, ತಾಲೂಕ್ ಪಂಚಾಯತ್ ಒಳ್ಳೇದೇ ಎಲ್ಲದೇ. ಆದ್ರೆ ಇವ್ರು ಮಾಡಕ್ಕೆ ಇಷ್ಟ ಇಲ್ಲ, ಅವ್ರವ್ರೇ ಗುದ್ದಾಡ್ತಿದ್ದಾರೆ. ಅವ್ರು ಇನ್ನೇನ್ ಮಾಡ್ತಾರೆ, ಭದ್ರಾ ಮೇಲ್ದಂಡೆಗೆ ದುಡ್ಡು ಕೊಟ್ರು ಕರ್ನಾಟಕದಾಗೆ ಚಿತ್ರದುರ್ಗಕ್ಕೆ, ಅದಕ್ಕೋದ್ರೆ ಯಾವ್ದು ಮಾಡೋಕ್ಕಾಗಲ್ಲ. ಇವ್ರು ಎಲೆಕ್ಷನ್ನೇ ಮಾಡಲ್ಲ ಇವರು. ಓಕೆ, ಕೇಳಿದ್ರಲ್ಲ, ಇದು ಚಿತ್ರದುರ್ಗದಲ್ಲಿರುವಂತಹ 3 ಪಕ್ಷದ ನಾಯಕರು ಮತ್ತು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಒಂದೇ ಮಾತು. ಪಕ್ಷ ಯಾವುದೇ ಇರಲಿ, ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಕೆಳ ಹಂತದಲ್ಲಿರುವಂತಹ ಕಾರ್ಯಕರ್ತ ನಾಯಕರಾಗಬೇಕು. ಆದಷ್ಟು ಬೇಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಅನ್ನ ಮಾಡಲಿ ಅನ್ನೋಂಥ ಒಂದು ಮಾತನ್ನ ಹೇಳ್ತಿದ್ರೆ.